ಪಾಕಿಸ್ತಾನ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದೆ ಅಂತಕ್ಕಂಥದ್ದನ್ನು ಹೈಲೈಟ್ ಮಾಡಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ. ಭಾರತದ ಏರ್ ಬೇಸ್ಗಳು ಸುರಕ್ಷಿತವಾಗಿದೆ, ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದೆ, ಯಾರೂ ನಂಬೋದಕ್ಕೆ ಹೋಗಬೇಡಿ ಅಂತ ವಿತ್ ಪ್ರೂಫ್ ಈಗ ಅವರು ಕೊಟ್ಟಿದ್ದಾರೆ. ಅಲ್ಲಿನ ಫೋಟೋಗಳನ್ನು ಅವರು ಪ್ಲೇ ಮಾಡಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ಭಾರತ ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ಪಾಕಿಸ್ತಾನ ನಿನ್ನೆ ರಾತ್ರಿ ನಡೆಸಿದಂತಹ ದಾಳಿಯ ವಿಚಾರ, ಭಾರತದ 26 ನಗರಗಳನ್ನು ಪಾಕ್ ಟಾರ್ಗೆಟ್ ಮಾಡಿತ್ತು ಅಂತಕ್ಕಂಥದ್ದನ್ನು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ನಾವು ಪಾಕಿಸ್ತಾನದ ಕ್ಷಿಪಣಿಯನ್ನು ಹೊಡೆದಿದ್ದೇವೆ, ಸಮರ್ಥವಾಗಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದೇವೆ, ಭಾರತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಿಸಲು ಬಯಸಲ್ಲ ಅಂತ, ನಾವು ಹಂಗೆ ಮಾಡಲ್ಲ ಅಂತ. ಪಾಕಿಸ್ತಾನದ ದಾಳಿಯಿಂದ ನಮ್ಮಲ್ಲಿ ಯಾವುದೇ ಹಾನಿಯಾಗಿಲ್ಲ, ಇದು ವೆರಿ ಇಂಪಾರ್ಟೆಂಟ್. ಭಾರತದ ಏರ್ ಬೇಸ್ಗಳು ಸುರಕ್ಷಿತ. ಅವ್ರು ಹೇಳ್ತಾ ಇದ್ದಾರೆ 4-5 ಏರ್ ಬೇಸ್ ಹೊಡೆದ್ವಿ ಅಂತ. ನೋ, ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದೆ. ನಮ್ಮ ಏರ್ ಬೇಸ್ಗಳನ್ನು ಅವರು ಟಚ್ ಮಾಡಿಲ್ಲ. ಭಾರತದ ಸೇನಾ ನೆಲೆಗಳು ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಭಾರತದ ಸೇನಾ ನೆಲೆಗಳು ಸುರಕ್ಷಿತವಾಗಿದೆ, ಭಾರತೀಯರು ಯಾರೂ ಪ್ಯಾನಿಕ್ ಆಗಬೇಡಿ. ಎಲ್ಲ ಸೇನಾ ನೆಲೆಗಳನ್ನು ಕೂಡ ನಾವು ಕಾಪಾಡಿಕೊಂಡಿದ್ದೀವಿ, ಅವರ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸಿದ್ದೀವಿ, ಅವರ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ದೀವಿ. ಆದರೆ ನಾವು ಪಾಕಿಸ್ತಾನದ 5 ಏರ್ ಬೇಸ್ಗಳನ್ನು ಹೊಡೆದಿದ್ದೇವೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದ್ದಾರೆ. ಪಾಕಿಸ್ತಾನ ನಾಗರಿಕ ವಿಮಾನವನ್ನು ಗುರಾಣಿಯಾಗಿ ಬಳಸಿದೆ ನಮ್ಮ ವಿರುದ್ಧ, ಆದರೆ ನಾವು ನಾಗರಿಕ ವಿಮಾನಗಳ ಮುಖಾಂತರ ಅವುಗಳನ್ನ ಟಾರ್ಗೆಟ್ ಮಾಡಲ್ಲ. 5 ಏರ್ ಬೇಸ್ಗಳನ್ನು ಹೊಡೆದು ಉರುಳಿಸಿದ್ದೀವಿ ನಾವು ಪಾಕಿಸ್ತಾನದ್ದು. ಅದನ್ನು ಬಹಳ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವುದು 5 ಏರ್ ಬೇಸ್ ಅಂತ. ಪಾಕಿಸ್ತಾನ ನಾಗರಿಕ ವಿಮಾನವನ್ನು ಗುರಾಣಿಯಾಗಿ ನಮ್ಮ ವಿರುದ್ಧ ಬಳಸ್ತಾ ಇದೆ. ಕಾಶ್ಮೀರದಿಂದ ಕಚ್ವರೆಗೆ ಪಾಕಿಸ್ತಾನ ದಾಳಿಗೆ ಯತ್ನಿಸಿದೆ, ಕಾಶ್ಮೀರ ಟು ಗುಜರಾತ್. ಪಾಕಿಸ್ತಾನದ ದಾಳಿಯನ್ನು ನಾವು, ನಮ್ಮ ಸೇನೆ ಸಮರ್ಥವಾಗಿ ಎದುರಿಸಿದೆ, ಅವರನ್ನು ಹಿಮ್ಮೆಟ್ಟಿಸಿದ್ದೇವೆ. ನಮ್ಮ ಸೇನಾ ನೆಲೆಗಳೆಲ್ಲವೂ ಕೂಡ ಸುರಕ್ಷಿತವಾಗಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಅದ್ಭುತವಾಗಿದೆ. ಅವರು ಅಟ್ಯಾಕ್ ಮಾಡಿರೋದು ನಿಜ, 26 ನಗರಗಳನ್ನು ಟಾರ್ಗೆಟ್ ಮಾಡಿ, ಬಟ್ ಯಾವುದೂ ಸಫಲವಾಗಿಲ್ಲ. ಅಲ್ಲಿಗೆ ಪಾಕಿಸ್ತಾನದ ಸಾಮರ್ಥ್ಯ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಮ್ಮ ವಿದೇಶಾಂಗ ಇಲಾಖೆಯವರು ಬ್ರೀಫ್ ಮಾಡ್ತಾರೆ ಗೊತ್ತಾಗುತ್ತೆ. ಪಾಕಿಸ್ತಾನ ನಾಗರಿಕರು ಆಸ್ಪತ್ರೆಗಳು, ಧಾರ್ಮಿಕ ಸ್ಥಳಗಳನ್ನು ಗುರಿಯಾಗಿಸಿದೆ. ಇದನ್ನೆಲ್ಲ ಬೆಳಗ್ಗೆಯಿಂದ ನಾವು ಹೇಳಿದ್ದೀವಿ. ನಾಗರಿಕರನ್ನ, ಆಸ್ಪತ್ರೆಗಳನ್ನ, ಧಾರ್ಮಿಕ ಸ್ಥಳಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಅನ್ಪ್ರೊಫೆಷನಲ್ ಅಂತಕ್ಕಂಥದ್ದನ್ನ ಹೇಳಿದ್ರು ಕರ್ನಲ್ ಸೋಫಿಯಾ ಖುರೇಶಿ ಅವರು. ಯಾರಾದರೂ ನಾಗರಿಕರನ್ನ, ಆಸ್ಪತ್ರೆಗಳನ್ನ, ಪ್ರಾರ್ಥನಾ ಮಂದಿರಗಳನ್ನ ಗುರಿ ಇಟ್ಕೋತಾರ? ಹೈ ಸ್ಪೀಡ್ ಕ್ಷಿಪಣಿಯನ್ನು ಬಳಸ್ತಾ ಇದೆ, ಆದರೆ ನಾವು ಅದನ್ನು ಹೊಡೆದು ಉರುಳಿಸ್ತಾ ಇದ್ದೀವಿ. ಎಲ್ಲ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ಏನೇನಾಯಿತು ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. 26 ನಗರಗಳನ್ನು ಪಾಕಿಸ್ತಾನ ಗುರಿಯಾಗಿಸಿಕೊಂಡಿತ್ತು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಬ್ಬರು ಕೂಡ, ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. पाकिस्तान सेना ने पूरी पश्चिम मोर्चे पर लगातार आक्रामक गतिविधियां जारी रखी. उसमें यूकैप ड्रोन्स, लॉन्ग रेंज वेपन्स, लॉइटरिंग म्यूनिशंस और लड़ाकू विमानों का उपयोग कर भारतीय सैन्य ढांचे को निशाना बनाया. नियंत्रण रेखा पर भी ड्रोन घुसपैठ और भारी कैलिबर हथियारों से गोलाबारी की. अंतर्राष्ट्रीय सीमा और एलओसी पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए. भारतीय सशस्त्र बलों ने अधिकांश खतरों को सफलतापूर्वक निष्क्रिय किया. फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई. मैं ये भी बताना चाहती हूं कि पाकिस्तान ने हाई स्पीड मिसाइल सुबह 1:40 पर इस्तेमाल करके पंजाब के एयरबेस स्टेशन को दागने की कोशिश की. एक निंदनीय और अनप्रोफेशनल एक्ट के तहत पाकिस्तान ने श्रीनगर, अवंतीपुर और उधमपुर के वायु सेना अड्डों पर चिकित्सा केंद्र और स्कूल परिसर को निशाना भी बनाया, जिससे उसके द्वारा सिविल इंफ्रास्ट्रक्चर पर हमला करने की गैर जिम्मेदाराना प्रवृत्ति. Pakistan military continued with its provocations, carrying out aggressive actions employing multiple threat vectors all along the western border. Pakistan employed UCAP, drones, long-range weapons, loitering munitions and fighter aircrafts to target civilian areas and military infrastructure. Pakistan military also resorted to air intrusions using drones and firing of heavy caliber weapons along the line of control. Along the international border and the line of controls,
air intrusion and several harassment attacks were also attempted from Srinagar till Nalia at more than 26 locations. Indian Armed Forces successfully neutralized these threats and majority of the vectors. However, limited damage was sustained to equipment and personnel at Indian Air Force stations at Udhampur, Pathankot, Adampur and Bhuj. There were also several high-speed missile attacks noticed subsequently after 0140 hours in the night at several air bases in Punjab. In a deplorable cowardly act, targeting of civilian infrastructure also had taken place, where Pakistan attacked the Medicare center and school premises at the air bases of Srinagar. ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಭಾರತ ಅತ್ಯಂತ ಸೇಫ್ ಆಗಿದೆ, ನಮ್ಮ ಸೇನಾ ನೆಲೆಗಳೆಲ್ಲ ಸೇಫ್ ಆಗಿದೆ. ಆದರೆ ಪಾಕಿಸ್ತಾನದವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಭಾರತೀಯರು ಇದನ್ನು ನಂಬುವಂಥದ್ದು ಬೇಡ. ಆದರೆ ಪಾಕಿಸ್ತಾನ ಮಾತ್ರ ನಾಗರಿಕರು ಧಾರ್ಮಿಕ ಸ್ಥಳಗಳನ್ನು ಗುರಿಯಾಗಿಸಿ ಅವರು ದಾಳಿ ಮಾಡಿದ್ದಾರೆ, ಹೈ ಸ್ಪೀಡ್ ಕ್ಷಿಪಣಿ ದಾಳಿಯನ್ನು ಮಾಡಿದ್ದಾರೆ. ಆದರೆ ಪಾಕಿಸ್ತಾನ ದಾಳಿಯಿಂದ ನಮ್ಮಲ್ಲಿ ಯಾವುದೇ ಹಾನಿಯಾಗಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಇಬ್ಬರು ಕೂಡ, ವಿಂಗ್ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್.